ನೀನ್ ಯಾರು ಹೋಗಲ್ಲ ನಮ್ಮೂರ್ ಮೇಲೆ ಬರ್ಬೇಕು ನೀನು ಅನ್ನೋದು ಓಡಕ್ ಬೀಳ್ತೀನಿ ಅದಕ್ಕೆ ನಮ್ ತಾಯಿಯವರು ನೀನ್ ಬಿದ್ರೆ ನಾನು ಬಿದ್ದು ಬಿಡ್ತೀನಿ ಅನ್ಬಿಡ್ತು. ಓ ಬನ್ರಿ ಈ ಕಡೆ. ಏನಂದ್ರೆ ನೀವು ಇಲ್ಲಿವರೆಗೂ ಮಾಡ್ತೀರಾ, ಇದ್ರ ಮೇಲೆ ಬಂದ್ರೆ ನಿಮ್ ಕೈಲೂ ಆಗಲ್ಲ. ಫೋಟೋ ತಗೊಳಕ್ ಹೋಯ್ತೀರಾ, ಸಮಸ್ಯೆ ತಂದಿಕ್ಕತ್ತೀರಾ. 100 ಗಂಟೆ ತೆಗಿದೀನಿ ಸರ್. 100 ಗಂಟೆ ಹೊರಗಡೆ ದೇಹಗಳನ್ನ 100 ದೇಹ ಹತ್ತತ್ರ ಹೊರಗಡೆ ತೆಗ್ದಿದ್ದೀರಾ. ಓ ಕಾಲಲ್ಲಿ ನಡಿಗೆ ಅಂದ್ರೆ ತಲೆಯಲ್ಲಿ ನಡಿಗೆ ಹೋಯ್ತಾರೆ ಕೆಲವೊಬ್ರು. ಅವ್ರು ಸಾಯಿಲ್ಲ ಅಂದ್ರೆ ಅವ್ರು 4 ಜನ ಸಾಯಿದಾರ. ಮಾರಕ ಚಟ, ಎಣ್ಣೆ ಗಿಣ್ಣೆ ಮದ್ಯಪಾನ ಮತ್ತೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹಾಗೆಯೇ ಶ್ರೀ ಅಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ. ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಷಯ ಬಂದು ಮುತ್ತತ್ತಿ ಅಂದರೆ ಇದು ಪ್ರಕೃತಿ ತುಂಬ ಸುಂದರವಾದಂಥ ತಾಣ. ಈ ತಾಣದಲ್ಲಿ ಆಗುವಂಥ ಸಾವು ನೋವುಗಳ ಬಗ್ಗೆ, ಅಲ್ಲಿ ಆಗ್ತಾ ಇರೋ ಒಂದು ಮರಣ ಮೃದಂಗಗಳ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಇಲ್ಲಿನ ಕೆಲವು ಜನಗಳನ್ನ ಮಾತಾಡ್ಸೋಣ, ಮತ್ತು ಪ್ರವಾಸಿಗರನ್ನ ಮಾತಾಡ್ಸೋಣ, ಇಲ್ಲಿ ಆಗ್ತಿರೋ ಸಾವುಗಳಿಗೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮುತ್ತತ್ತಿ ಕ್ಷೇತ್ರದಲ್ಲಿದ್ದೀನಿ. ಮುತ್ತತ್ತಿ ಕ್ಷೇತ್ರ ಅಂದರೆ ಆಂಜನೇಯ ಸ್ವಾಮಿ ಅಲ್ಲ, ಇಲ್ಲಿ ಆಗೋ ಸಾವುಗಳಿಂದನೂ ಕೂಡ ಈ ಕ್ಷೇತ್ರ ತುಂಬ ಹೆಸರುವಾಸಿಯಾಗಿದೆ. ಆ ಕ್ಷೇತ್ರದಲ್ಲಿ ಬಂದು ಏನಕ್ಕೆ ಇಷ್ಟು ಜನ ಇಲ್ಲಿ ಸಾಯ್ತಾರೆ ಅಂದರೆ, ಇಲ್ಲಿ ತುಂಬ ಸುಳಿಗಳು ಜಾಸ್ತಿ ಇದ್ದಾವೆ ಮತ್ತು ನೀರಿನ ಸೆಳೆತ ಜಾಸ್ತಿ. ನೀರಿನ ಕಾವೇರಿ ನದಿಯಲ್ಲಿ ಈ ಭಾಗದಲ್ಲಿ ಬಂದು ಇದು ತುಂಬ ಒಂದು ಡೀಪ್ ಇದೆ, ಆಳ ಇರೋದ್ರಿಂದ ಇಲ್ಲಿ ಬಂದು ಹೊರಗಡೆ ಜನಕ್ಕೆ ಗೊತ್ತಿರಲ್ಲ ಎಲ್ಲಿ ಏನಿದೆ, ಎಲ್ಲಿ ಹಳ್ಳ ಇದೆ ಅಂತ. ಆಕಸ್ಮಿಕವಾಗಿ ಹೋಗ್ತಾರೆ ನೀರಲ್ಲಿ ಆಟ ಆಡೋಕ್ಕೆ, ನೀರು ಎಳ್ಕೊಂಡು ಹೋಗ್ಬಿಡ್ತೆ, ಇಲ್ಲ ಸುಳಿಗಳಿರ್ತವೆ, ಸುಳಿಲಿ ಅದನ್ನು ಒತ್ಕೊಂಡು ಹೋಗ್ಬಿಡ್ತವೆ ವ್ಯಕ್ತಿಗಳನ್ನ. ದಯವಿಟ್ಟು ಇದ್ರ ಬಗ್ಗೆ ಇಲ್ಲಿ ನಾನು 4-6 ಜನ ಮಾತಾಡಿಸ್ತೀನಿ, ಮತ್ತು ಇದ್ರ ಬಗ್ಗೆ ಮಾಹಿತಿ ತಗೋತೀನಿ, ಯಾವ ಥರ ಆಗುತ್ತೆ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಮತ್ತು ಇದು ಏನಾದರೂ ಒಂದು ಪ್ರಿಕಾಷನರಿ ವೈಸ್ ಏನು ಮಾಡ್ಬೋದು ಅಂತ ಇಲ್ಲಿನ ಕೆಲವು ಸ್ಥಳೀಯರನ್ನ ಮತ್ತು ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ವರ್ಗದವ್ರನ್ನ ಮಾತಾಡ್ಸೋಣ. ಬನ್ನಿ ಸ್ನೇಹಿತರೆ. ನೋಡಿ, ಇದು ನನ್ನನ್ನು ಗಮನಿಸಿ ಅಬ್ಸರ್ವ್ ಮೀ ಅಂತ. ಇದು ವರ್ಷಕ್ಕೆ ಎಷ್ಟು ಜನ, ಯಾವ್ಯಾವ ವರ್ಷ ಎಷ್ಟು ಜನ ಇಲ್ಲಿ ಬಂದು ನೀರಲ್ಲಿ ಮುಳುಗಿ ಸುಳಿಗೆ ಸಿಕ್ಕಿ ಸತ್ತಿದ್ದಾರೆ ಅಂತ ಬಂದು, ಇದು ಒಂದು ವರ್ಷಕ್ಕೆ ಆ್ಯಾವ್ರೇಜು ಸರಾಸರಿ ಬಂದು 9 ಜನ ಸತ್ತಿದ್ದಾರೆ. ಅಂದರೆ ಇಲ್ಲಿ ಮನೋರಂಜನೆಗೆ ಬಂದು ಇಲ್ಲಿ ನೀರಲ್ಲಿ ಆಟ ಆಡಬೇಕು ಅಂತ ಹೋಗಿ, ಮತ್ತು ಇನ್ನೊಂದು ಡ್ರಿಂಕ್ಸೋ ಮತ್ತೊಂದು ಮಾಡಿ ನೀರೊಳಗಡೆ ಹೋಗಿ ಸುಮ್ಮನೆ ಅನ್ಯಾಯವಾಗಿ ಅವ್ರ ಜೀವನ ಕಳ್ಕೊಳ್ಳೋದು ಅಲ್ಲದೆ, ಅವ್ರ ಫ್ಯಾಮಿಲಿಗೆ, ಅವ್ರ ಕುಟುಂಬಕ್ಕೆ, ಅವರು ನಂಬ್ಕೊಂಡಿರುವಂಥ ಒಂದು ಕುಟುಂಬ ವರ್ಗಕ್ಕೆ ತುಂಬ ನೋವನ್ನು ಕೂಡ ನಮ್ಮ ಯುವಕರು ಅದರಲ್ಲೂ ಜಾಸ್ತಿ ಜನ ಇಲ್ಲಿ ಬಂದು ಸಾಯ್ತಾ ಇದ್ದಾರೆ ಅಂತ ನಮ್ಮ ಒಬ್ಬರು ಇವಾಗ ಇಲ್ಲಿ ಕೆಲಸ ಮಾಡುವಂಥ ಒಬ್ಬರು ಸಾಹೇಬ್ರು ಹೇಳಿದ್ರು. ನೋಡಿ, ನೀವೇ ಬೋರ್ಡಲ್ಲಿ ಕಾಣಿಸ್ತಾ ಇದೆ. ಒಟ್ಟು 222 ಜನ, ಒಟ್ಟು ಟೋಟಲ್ ಬಂದು 240 ಜನ ಸತ್ತಿದ್ದಾರೆ. ಎಷ್ಟು ವರ್ಷಕ್ಕೆ? 27 ವರ್ಷದಿಂದ. ಅಂದರೆ ವರ್ಷಕ್ಕೆ 9 ಜನ ಆವ್ರೇಜು, ಅಷ್ಟು ಜನ ಸತ್ತಿದ್ದಾರೆ. ಅದು 16ವರೆಗೆ ಹಾಕಿದ್ದಾರೆ. ಇತ್ತೀಚೆಗೆ ಇನ್ನೂ ತುಂಬ ಜಾಸ್ತಿ ಜನ ಸಾಯ್ತಾ ಇದ್ದಾರೆ. ಒಂದು 12ರಿಂದ 13 ಜನ ಆವ್ರೇಜ್ ಅಂತ ಹೇಳ್ತಾಯಿದ್ರು ಅವರು. ದಯವಿಟ್ಟು ಯಾರೇ ಆಗಲಿ, ನೀವು ಮುತ್ತತ್ತಿಗೆ ಬಂದರೆ ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಮಾಡಿಕೊಂಡು ನೀರಲ್ಲಿ ಸ್ವಲ್ಪ ತುದಿನಲ್ಲೇ ಒಂದು ಸ್ನಾನ ಮಾಡಿಕೊಂಡು, ನಿಮ್ದು ಏನಿದೆ ಒಂದು ಇಲ್ಲಿಗೆ ಬಂದಿರುವಂಥ ಕೆಲಸ ಮುಗಿಸ್ಕೊಂಡು ಹೋಗಿ. ಇಲ್ಲಿ ಬಂದು ಜೀವ ಕಳ್ಕೊಳ್ಳುವಂಥ ಒಂದು ಕೆಲಸಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ, ಯಾರು ಕೂಡ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. KRS ಡ್ಯಾಮಿನ ನೀರು ಬಿಟ್ಟವ್ರು ಈ ಕಡೆ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ನಿಮ್ಮ ಹೆಸರು? ಕೆಂದಪ್ಪ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಈಗ 3 ವರ್ಷದಿಂದ ಒಂದೊಂದು ತಿಂಗಳು ಬ್ರೇಕ್ ಕೊಟ್ಟು ಪ್ರವಾಸೋದ್ಯಮ ಇಲಾಖೆಯಿಂದ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ. ಇಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಹೊರಗಡೆಯಿಂದ ಬರ್ತಾರೆ. ಇಲ್ಲಿ ಏನಿದೆ, ನದಿಲಿ ಎಲ್ಲ ಹಳ್ಳ ಇದೆ, ಇಲ್ಲಿ ಸ್ಥಳೀಯರು ಗೊತ್ತಿರುತ್ತೆ, ಹೊರಗಡೆಯವ್ರಿಗೆ ಗೊತ್ತಿರಲ್ಲ. ಇಲ್ಲಿ ಬಂದು ಈಜಾಡಕ್ ಹೋಗೋದು, ಮತ್ತೆ ಇನ್ನೊಂದು ಏನೋ ಮಗದೊಂದು ಹೋಗಿ ಸಾಯೋದು, ಈ ತರ ನಡೀತಾ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನೀವು ಯಾವ ತರ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತ ಅನ್ಕೊಂಡಿದೀರಿ? ಆದ್ರೂ ಏನಕ್ಕೆ ಆಗ್ತಾ ಇಲ್ಲ ಕಂಟ್ರೋಲ್ ಮಾಡಕ್ಕೆ? ಸರ್, ನಾವಿಲ್ಲಿ ಬಂದವ್ರಿಗೆಲ್ಲ ಹೇಳ್ತಲೇ ಇದೀವಿ, ಹೆಚ್ಚಿನದಾಗಿ ಇಲ್ಲಿ ಮಹಿಳೆಯರು, ಅವ್ರ ಭಕ್ತಾದಿಗಳಿಗೆ ಏನ್ ತೊಂದರೆ ಆಗಲ್ಲ. ಮತ್ತೆ ಯುವಕರು ಬರ್ತಾರೆ, ನಾವ್ ಹೇಳಿದ್ರು ಕೇಳಲ್ಲ ಕೆಲವು ಟೈಮ್, ಆದ್ರೂ ಹೇಳಿ ಈಚೆ ಕಡೆ ಕಳಿಸ್ತೀವಿ. ಮಿಸ್ ಆಗಿ ಯಾವತ್ತಾರು ಒಂದ್ ದಿವಸ, 1 ತಿಂಗಳಲ್ಲಿ 2 ತಿಂಗಳಲ್ಲಿ 1-2 ಸಾವು ಆಗ್ಬಿಡ್ತದೆ. ಸರ್, ಈ ಪ್ಲೇಸ್, ಈ ಹೊಳೆಯಲ್ಲಿ ನೀರು ಮುಳುಗಕ್ಕೆ ಇದೇ ಇಲ್ಲ, ಜಾಸ್ತಿ ಡೀಪ್ ಇದೆ. ಕೆಲವು ಕಡೆ ಸಖತ್ ಆಳ ಇದೆ, ಸುಳಿಗಳಿವೆ, ಮೊಸಳೆ ಎಲ್ಲ ಐತೆ. ಅದಕ್ಕೋಸ್ಕರ ಇಲ್ಲಿ ಸ್ನಾನ ಮಾಡುವಂತದ್ದು, ಈಜುವಂತ ಸ್ಥಳ ಅಲ್ಲ. ಸರ್, ಇವಾಗ ಇಲ್ಲಿ ನೀವೇನ್ ಹೇಳಿದ್ರು ಜನಗಳು ಕೇಳಲ್ಲ ಸರ್. ಈಗ ನೀವು ಹೇಳ್ದೆ ಕೇಳಿ ಏನಾದ್ರು ಮಾಡ್ಕೊಂಡಿರುವಂತ ಘಟನೆಗಳಿದೆಯಾ? ನೀವು ಯಾರನ್ನಾದ್ರೂ ರಕ್ಷಣೆ ಮಾಡಿರುವಂತ ಒಂದು ಸಮಯ ಬಂದಿದೆಯಾ? ಸರ್, ನಾವು ಲೇಡೀಸು ಇಬ್ಬರನ್ನ ಹೇಳಿ ಎಷ್ಟು ಹೇಳಿದ್ರು ಬರ್ತಾ ಇರ್ಲಿಲ್ಲ. ಹುಡುಗರ ಜೊತೆ ಆಡ್ತಾ ಇದ್ರು ಅವರು. ಸುಮಾರು ಒಂದು 10 ಮೀಟರ್ ದೂರ ಹೊಂಟೋಗ್ಬಿಟ್ಟಿದ್ರು. ಅದಷ್ಟು ನೀರಿನ ಸೆಳೆತಕ್ಕೆ ಸಿಕ್ಕಿ ಹೋಗ್ಬಿಟ್ಟಿದ್ರು ಒಳಗಡೆ. ಮೂವ್ ಆದ್ರು ತಕ್ಷಣ ಹೋಗಿ ಹೇಳ್ಕೊಂಡ್ ಬಂದಿದ್ದೆ. ಧನ್ಯವಾದಗಳು ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ ನಿಮ್ಗೂ. ನಿಮ್ಮಿಂದಾರು ಪಬ್ಲಿಕ್ಗೆ
ಮಾಹಿತಿ ಹೋಗ್ಲಿ ಸರ್. ಈ ರೀತಿ ಮುತ್ತತ್ತಿ ಸ್ಥಳಕ್ಕೆ ಹೋದ್ರೆ ಈ ಪ್ಲೇಸ್ಗೆ ಬಂದ್ರೆ ಯಾವ ರೀತಿ ಇರಬೇಕು, ಸ್ವಲ್ಪ ನೀರೊಳಗಡೆ ಜಾಸ್ತಿ ಹೋಗ್ಬಾರ್ದು, ಬರಬೇಕು ದೇವಸ್ಥಾನ ಪೂಜೆ ನಾವು ಅದೇ ಮಾಡ್ಕೊಂಡು. ಪ್ರಯತ್ನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾರು ವಿಡಿಯೋಗಳು ಮಾಡಿರ್ಲಿಲ್ಲ. ಈ ಮುತ್ತತ್ತಿಲಿ ಈ ತರ ಎಲ್ಲ ಸಾವು ನೋವುಗಳು ಜಾಸ್ತಿ ಆಗ್ತಾ ಇರೋದ್ರೆ ಅದ್ರ ಬಗ್ಗೆ ಅದಕ್ಕೇನೆ ನಾನು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಒಂದಷ್ಟು ಜನಕ್ಕೆ ಮುಟ್ಟಿದ್ರೆ ಅವರು ಒಬ್ಬರಿಂದ ಒಬ್ರಿಗೆ ಹೇಳಿದ್ರೆ ಒಂದು ಸಾವಿರಾರು ಜನಕ್ಕಾದ್ರೂ ತಲುಪುತ್ತೆ ಅನ್ನೋದು ನನ್ನ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಕೊಟ್ಟ ಮಾಹಿತಿ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ಓಕೆ ಸರ್. ಇಲ್ಲೊಬ್ರು ಸ್ನೇಹಿತರಿದ್ದಾರೆ, ಇವ್ರನ್ನ ಮಾತಾಡ್ಸೋಣ ಬನ್ನಿ. ಈ ಕಾವೇರಿ ನದಿಲಿ ಆಗಿಂದಾಗ್ಲೇ ಸಾವುಗಳು ಸಂಭವಿಸ್ತಾ ಇರ್ತವೆ, ಅದ್ರ ಬಗ್ಗೆ ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಇವರೇ ಸರ್ ನಮಸ್ಕಾರ. ಯಾವೂರವರು? ಹೌದಾ ಸರ್. ಇದು ಮುತ್ತತ್ತಿ ಆವಾಗಿಂದ ಅವಾಗ ಬರ್ತಾ ಇರ್ತೀರಾ ಸರ್? ಮತ್ತೆ ಇಲ್ಲಿ ಯಾವಾಗ್ಲೂ ಬ್ಯಾಕ್ ಟು ಬ್ಯಾಕ್ ಸಾವುಗಳು ಆಗ್ತಾನೆ ಇರ್ತವೆ, ಸುಳಿಗಳು ಸಿಕ್ಕೊಂಡು ಜನಗಳು ಹೋಗ್ತಾನೆ ಇರ್ತಾರೆ, ಇಲ್ಲ ಸತ್ತೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಈ ತರ ಇನ್ಸಿಡೆಂಟ್ಗಳು ನಡೀತಾ ಇರುತ್ತಲ್ಲ, ಇದು ಏನಕ್ಕೆ ನಡೀತಾ, ಇದನ್ನ ಏನಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಮತ್ತೆ ಈ ಒಂದು ತಾಲೂಕು ಅಧಿಕಾರಿಗಳಿಂದ ಸ್ವಲ್ಪ ಹೇಳಿ. ಈಗ ನಾವೇನಮ್ಮ ಅಂದ್ರೆ ತಾಲೂಕು ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳ ಮೇಲೆ ನಾವೇನ್ ಬ್ಲೈಂಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ಫಸ್ಟ್ ನಾವು ಜನಜಾಗೃತಿಯಾಗಿ ಇರ್ಬೇಕು. ಈಗ ಬಂದವ್ರಿಗೆ ಗೊತ್ತಿರಲ್ಲ ಇದು ಹೇಗಿರುತ್ತೆ, ನೀರು ಎಷ್ಟಿದೆ ಆಳ ಅಂತ. ನಾನು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ಸುಳಿಗೆ ಸಿಕ್ಕಾಕೊಂಡು ಬಲಿ ಆಗ್ತಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಮಾರಕ ಚಟ, ದುಶ್ಚಟಗಳು ಮಾಡ್ಕೊಂಡಿರ್ತಾರೆ. ಬರ್ತಾರೆ ಏನಂದ್ರಿ? ಮಾರಕ ಚಟ, ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಮದ್ಯಪಾನ ಮತ್ತೆ ಹೋಗ್ತಾರೆ. ಅವ್ರಿಗೊಂದ್ ಸ್ವಲ್ಪ ಇದಾಗಿರಲ್ಲ, ಆಗ ಹೋಗ್ತಾ ಇರ್ತಾರೆ. ನೀರ್ ಹಂಗೆ ಮುಂದೆ ಹೋಗ್ತಾ ಇರ್ತಾರೆ, ತಮಾಷೆ ಮಾಡ್ಕೊಂಡು ಹಂಗೆ ಅನಾಹುತಗಳು ಆಗ್ತಾ ಇರುತ್ತೆ ಸರ್. ಒಂದ್ ಸ್ವಲ್ಪ ತಡೆಗಟ್ಬೇಕು. ಆಮೇಲೆ ಹಿಂಗೆ ಜಾಸ್ತಿ ನೀರು ಬಂದಾಗ ಯಾರನ್ನೂ ಬಿಡಬಾರ್ದು. ಹೌದಾ ಸರ್? ನಮಸ್ಕಾರ ಸರ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಯಾವ ಊರವರು? ನಮ್ಮ ಹೆಸರು ಪ್ರಸನ್ನ ಅಂತ, ಇಲ್ಲೇ ಮಳವಳ್ಳಿಯವರು. ಮಳವಳ್ಳಿಯವರ? ಏನು ಮುತ್ತತ್ತಿಗೆ ಆಗಿಂದಾಗ ಬರ್ತಾ ಇರ್ತೀರಾ ಹಿಂಗೆ? ಇಲ್ಲ, ಇಲ್ಲೇ ಹುಡುಗರ ಜೊತೆ ಬರ್ತಿರ್ತೀವಿ ದೇವಸ್ಥಾನಕ್ಕೆ, ಅದಕ್ಕೆ ಹೊರಗಿರ ಇದಾಗ ಸರ್. ಬರ್ತೀವಿ. ಮತ್ತೆ ಇದು ಮುತ್ತತ್ತಿದು ಒಂದು ಕ್ಷೇತ್ರ, ಒಂದು ಪವರ್ಫುಲ್ ಕ್ಷೇತ್ರ ಅಂತ ಗೊತ್ತು. ಆದ್ರೂ ಕೂಡ ಇಲ್ಲಿ ಆಗಿಂದಾಗೆ ಒಂದು ನೀರಲ್ಲಿ ಮುಳುಗೋಗುವಂತದ್ದು, ಸುಳಿಲ್ ಕೊಚ್ಚಿ ಹೋಗುವಂತದ್ದು ತುಂಬಾ ಘಟನೆಗಳು ನಡೀತಾ ಇರುತ್ತೆ. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಏನ್ ಹಿಂಗ್ ಆಗ್ತಾ ಇರುತ್ತೆ? ನೋಡಿ ಇವ್ರೆ, ಮುತ್ತತ್ತಿಲಿ ಏನಾಗೈತೆ, ಮುತ್ತತ್ತಿ ಅಂತಲ್ಲ, ನೀರಿರೋ ಎಲ್ಲಾ ಜಾಗದಲ್ಲೂ ಹಾಗೆ ಆಯ್ತವೆ. ಇವಾಗ ನೋಡಿ, ಅಲ್ಲಿ ಬೀಚ್ ಗಳಲ್ಲೂ ಮುಳುಗ್ ಸತ್ತೋಯ್ತಾರೆ, ಮುತ್ತತ್ತಿಲು ಮುಳುಗ್ ಸತ್ತೋಯ್ತಾರೆ. ಆ ಕಡೆ ಗಗನಚುಕ್ಕಿ ಬರ್ಚುಕ್ಕಿಲಿ ಹೋಗ್ಬೇಡಿ ಅಂತಾನು ಫಾಲ್ಸ್ ಹತ್ರದಿಂದ ನೋಡಕ್ ಹೋಗಿ ಅಲ್ಲೂ ಬೀಚ್ ಸತ್ತೋಗವ್ರೆ. ಇದು ಸರ್ಕಾರದ ತಪ್ಪಲ್ಲ, ಸ್ಥಳೀಯ ಆಡಳಿತದ ತಪ್ಪಲ್ಲ, ನಮ್ದು ತಪ್ಪಲ್ಲ. ನೋಡಿ, ನಾವು ಬಂದಾಗ ನಮ್ದು ಎಷ್ಟ್ ಕೆಲ್ಸ ಐತೆ ಅಷ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ಊಟ ಎಷ್ಟ್ ಬೇಕು ನಮ್ಗೆ ಅಷ್ಟೇ ಮಾಡ್ಬೇಕು. ಓವರಂಗ್ ಮಾಡೋದು ಏನಾಯ್ತದೆ ಹೇಳಿ, ವಾಮಿಟ್ ಆಗೋಗುತ್ತೆ. ಹಂಗೆ ಸ್ನಾನ ಮಾಡಕ್ ಬಂದವ್ರು ಅವ್ರ ಲಿಮಿಟ್ ಎಷ್ಟ್ ಐತೆ ಅಷ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟುತ್ತೆ ಅವರು ಕಾಲಲ್ಲಿ ನಡಿಗೆ ಅಂದ್ರೆ ತಲೆಯಲ್ಲಿ ನಡಿಗೆ ಹೋಯ್ತಾರೆ ಕೆಲವೊಬ್ರು. ಅವ್ರು ಸಾಯಿಲ್ಲ ಅಂದ್ರೆ ಅವ್ರು 4 ಜನ ಸಾಯಿದಾರ. ಅವ್ರ ಸತ್ರ ಏನು ಪಾಪ, ಹತ್ರದಿಂದ ಯಾರು ಸ್ನಾನ ಮಾಡ್ಕೊ ಹೋಯ್ತಾರ ಅವ್ರಿಗೂನು ಹೊಣೆ. ಒಬ್ಬ ಮಾಡಿದ ತಪ್ಪಕ್ಕೆ ಎಲ್ಲಾರು ಅನ್ಭವಿಸ್ಬೇಕು. ಅದಾದ್ಮೇಲೆ ಏನಂತಾರೆ, ಅವ್ನ್ ಸತ್ ಮೇಲೆ ಗೌರ್ಮೆಂಟ್ ಅವ್ರು ಸರಿ ಇಲ್ಲ, ಪೊಲೀಸ್ ಅವ್ರು ಸರಿ ಇಲ್ಲ, ಗ್ರಾಮ ಪಂಚಾಯತ್ ಸರಿ ಇಲ್ಲ ಅಂತಾರೆ. ನೋಡಿ, ಇವಾಗ ಎಲ್ಲಾರ್ದು ತಪ್ಪೈತೆ. ಈ ಟೈಮಲ್ಲಿ ನೀರ್ ಜಾಸ್ತಿ ಬರುತ್ತೆ ಅಲ್ವಾ, ಯಾರನ್ನು ಒಳಗಡೆ ಬಿಡ್ಲೇಬಾರ್ದು. ಇವಾಗ ಇಲ್ಲೊಂದು ಹೋಮ್ ಗಾರ್ಡ್ ಹಾಕೋರ್ ನೋಡಿ. ಈಗ ಬಿಡ್ಲೇಬಾರ್ದು ಅಂದ್ರೆ ಈಗ ನದಿಗೆ ಬಂದವರು ಈಗ ಪುಣ್ಯಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಬೇಕು ಅಂತ ಇರುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಮಾಡ್ಬೇಕು. ಇವಾಗ ನೋಡಿ, ಇದಕ್ಕೆ ಆದಂತ ಪ್ರತ್ಯೇಕವಾದ ಸ್ನಾನದ ಕೊಳನೋ ಜಾಗ, ಅದಕ್ಕೆ ಅನ್ನೋದು ಸ್ನಾನ ಮಾಡಕ್ ಒಂದ್ ಏರಿಯಾ ಇದ್ರೆ ಅಲ್ಲಿ ಬಂದ್ ಮಾಡ್ಕೊಯ್ತಾರೆ. ಇವಾಗ ಓವರಂಗ್ ನೈಟ್ ನೀರು ಫುಲ್ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗೈತೆ, ಎಲ್ಲ ಹೋಯ್ತವ್ರೆ. ಇವಾಗ ಇದಕ್ಕಿದಂಗೆ ಜಾಸ್ತಿ ಯಾರು ಹೊಣೆ? ಇವಾಗ ಇಲ್ಲೊಂದು ಹೋಮ್ ಗಾರ್ಡ್ ಹಾಕೋರೆ, ಹೋಮ್ ಗಾರ್ಡ್ ಮತ್ತೆ ಯಾರು ಕೇಳ್ತಾರೆ ಹೇಳಿ? ಯಾರು ಕೇಳಲ್ಲ. ಅದಕ್ಕೆ ಆದಂತ ಅಂದ್ರೆ ಇಲ್ಲಿ ಜನಗಳು ಎಚ್ಚರಿಕೆ ವಹಿಸ್ಬೇಕು, ಮತ್ತೆ ಸರ್ಕಾರನು ಹಂಗೆ ಇರ್ಬೇಕು. ಇವಾಗ ನೋಡಿ, ಇಲ್ಲಿ ಒಬ್ಬ ಹೋಮ್ ಗಾರ್ಡ್ ಏನ್ ಮಾಡಕ್ ಆಗುತ್ತೆ ಹೇಳಿ? ಒಬ್ಬ ಹೋಮ್ ಗಾರ್ಡ್ ಏನು ಮಾಡಕ್ ಆಗಲ್ಲ. ಜನಗಳನ್ನು ಎಚ್ಚರಿಕೆ ವಹಿಸ್ಬೇಕು, ಪೊಲೀಸರು ವಹಿಸ್ಬೇಕು, ಗ್ರಾಮ ಪಂಚಾಯತ್ ವಹಿಸ್ಕೋಬೇಕು. ಇಲ್ಲೇ ಆಗಲ್ಲ ಅಂದ್ಬಿಟ್ಟು ಬ್ಯಾರಿಕೇಡ್ ಎಲ್ಲ ನೀವು ಬಿಗಿಯಾಗಿ ಹಾಕ್ಬಿಟ್ರೆ ಯಾರು ಹೋಗೋದೇ ಇಲ್ಲ. ನೋಡಿ, ಇಲ್ಲಿ ಹಾಕಿದ್ದಾರೆ. ಇದು ಜನಗಳು ಹೋಗ್ತಾರೆ. ಇದನ್ನೆಲ್ಲ ಹಾಕಿದ್ರೆ ಯಾರು ಕೂಡ ಇದು ನೋಡ್ಬಿಟ್ಟು ಇಲ್ಲೇ ನಿಂತ್ಕೊಳ್ಳಲ್ಲ. ಹೌದು, ನೀವು ಹೇಳಿದ್ ಕರೆಕ್ಟ್ ಆಗಿ ಮಾತಾಡಿದ್ರಿ. ಹೌದು, ಇಲ್ಲಿ ಜನಗಳು ಎಚ್ಚರಿಕೆ ವಹಿಸ್ಬೇಕು. ಬಂದು ಇಲ್ಲಿ ಕೆಲವು ಪೊಲೀಸ್ನವರು ಮತ್ತೆ ಸರ್ಕಾರದವರು ಕೂಡ ಇಲ್ಲಿ ಎಚ್ಚರಿಕೆ ವಹಿಸ್ಬೇಕು. ಮೇನ್ ಜನಗಳದೇ ಮೆಸ್ಸು. ಗೌರ್ಮೆಂಟ್ ಅವ್ರ ಏನ್ ಹೇಳ್ತಾರೆ, ಜೀವ ನಮ್ದು ತಾನೆ. ಅವ್ರಾದ್ಮೇಲೆ ಅವ್ರ ಏನು ಮಾಡಕ್ ಆಗಲ್ಲ. ನಮ್ ಜೀವ ನಾವು ಕಾಪಾಡ್ಕೋಬೇಕು, ನಮ್ ಲೈಫ್ ನಾವಿರ್ಬೇಕು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಪ್ರಸನ್ನ ಅವರೇ, ಧನ್ಯವಾದಗಳು. ಧನ್ಯವಾದ ಅಣ್ಣ. ನಮಸ್ಕಾರ. ಹೇಳಿ ಅಣ್ಣ, ನಿಮ್ಮ ಹೆಸರು? ಸಂಜು ಮೂರ್ತಿ ಅಂತ. ಸಂಜು ಮೂರ್ತಿ ಅಂದ್ರೆ ನೀವು ಇಲ್ಲಿ ಮುತ್ತತ್ತಿ ಸ್ಥಳೀಕರು? ಹೌದು. ಅಂದ್ರೆ ನೀವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ? ಹೌದು. ಅಣ್ಣ, ಇಲ್ಲಿ ಬಂದು ಮುತ್ತತ್ತಿಲಿ ಈಗ ಕೆಲವೊಂದು ಈ ನೀರಲ್ಲಿ ಕೆಲವೊಂದು ಅವಘಡಗಳು ಸಂಭವಿಸ್ತಾ ಇದಾವೆ. ಹೊರಗಡೆಯವರು ಬರ್ತಾರೆ, ಎಲ್ಲಿಂದನೋ ಬಂದು ಇಲ್ಲಿ ಆಳ ಆಗಲ್ಲ ಗೊತ್ತಿರಲ್ಲ, ನೀರ್ಗೆ ಇಳಿದ್ ಬಿಡ್ತಾರೆ. ಇನ್ನೊಂದು ಡ್ರಿಂಕ್ಸ್ ಮಾಡೋ, ಮತ್ತೊಂದು ತುಂಬಾ ಸಾವು ನೋವುಗಳು ಇಲ್ಲಿ ಸಂಭವಿಸ್ತಾ ಇದಾವೆ. ಅದ್ರ ಬಗ್ಗೆ ಜನಗಳಿಗೆ ಒಂದು ಅರಿವು ಮೂಡಿಸ್ಬೇಕು, ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಇಲ್ಲೊಬ್ಬ ಸ್ಥಳೀಕರಾಗಿ, ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು, ನೀವು ಇಲ್ಲಿ
ಒಂದು ನೀರಲ್ಲಿ ಮುಳುಗೋಗಿರುವಂತ ತುಂಬಾ ಒಂದು ದೇಹಗಳನ್ನ ಮೃತ ದೇಹಗಳನ್ನ ತೆಗ್ದಿದ್ದೀರಾ ಅನ್ನೋ ಮಾಹಿತಿ ಕೂಡ ನಮ್ಗೆ ಗೊತ್ತಾಯ್ತು. ಅದಕ್ಕೇನೆ ನಾವು ನಿಮ್ನ ಭೇಟಿ ಮಾಡಿ ನಿಮ್ ಮಾತಾಡ್ಸ್ಬೇಕು ಅನ್ಕೊಂಡ್ ಬಂದಿದೀವಿ. ಅಣ್ಣ, ನೀವು ಹೇಳಿ ಇಲ್ಲಿ ಯಾವ ತರ ಇರ್ಬೇಕು ಮತ್ತೆ ಇಲ್ಲಿ ಏನಕ್ಕೆ ಸಾವು ನೋವುಗಳು ಜಾಸ್ತಿ ಸಂಭವಿಸ್ತವೆ? ನಿಮ್ ಅನುಭವದ ಪ್ರಕಾರ ಇಲ್ಲಿ ಸ್ಥಳೀಕರಾಗಿ ಒಂದ 2 ಮಾತಾಡಿ ಜನಗಳಿಗೆ ಮುನ್ನೆಚ್ಚರಿಕೆ. ಅವರು ಬರ್ತಾರೆ, ದೇವ್ರಿಗೇನಕ ಬರ್ತಾರೆ, ದೇವ್ರು ಮಾಡ್ಕೊಂಡು ಹೋದ್ರೆ ಕಡೆಯಲ್ಲಿ ಕುತ್ಕೊಂಡು ಸ್ನಾನ ಮಾಡ್ಕೋದ್ರೆ ಏನು ಸಮಸ್ಯೆ ಇಲ್ಲ. ಬರೋದು, ಡ್ರಿಂಕ್ಸ್ ಮಾಡೋದು, ಹೋಗೋದು, ಆಮೇಲೆ ಗ್ರಾಮಸ್ಥರಿಗೆ ಹೇಳಿದ್ರೆ ಅವ್ರ ಮೇಲೆ ನೀನ್ ಯಾರು ನಾನ್ ಯಾರು ಅಂತ ರಪ್ಪನ್ ಟಪ್ಪನ್ ಮಾಡೋದು. ಆಮೇಲೆ ಅವರು ನಾವು ಗಲಾಟೆ ಮಾಡೋದೇ, ನಮ್ಮ ಏರಿಯಾಕ್ ನೀನ್ ಬರಲ್ಲ, ನಮ್ ರೋಡಲ್ಲಿ ಬರಲ್ಲ ಅನ್ನೋದೆಲ್ಲ ಮಾಡೋದು. ಅವೆಲ್ಲ ಮಾಡ್ಕೊಂಡು ಒಬ್ರಿಗೊಬ್ರು ಅವ್ರವ್ರೇ ಗಲಾಟೆ ಮಾಡ್ಕೊಂಡು ಸ್ನಾನ ಮಾಡ್ಕೊ ಹೋಗಿ ಸತ್ತೋಗ್ಬಿಡೋದು. ಪುನಃ ಅವಾಗ ಬಂದು ನಮ್ಮ ಹತ್ರನೇ ಬರೋದು, ಕೇಳೋದು, ಆ ರೀತಿ ಎಲ್ಲ ಮಾಡ್ತಾರೆ ಸರ್. ಅವ್ ಮಾಡಿದಾಗ ನಾವು ಕೇಳಕ್ಕೂ ಆಗಲ್ದು, ಬಿಡಕ್ಕೂ ಆಗಲ್ದು. ಗ್ರಾಮಸ್ಥರಾಗಿ ಯಾಕೆ ಮಾಡಿಲ್ಲ ನಾವು, ಯಾಕೆ ಇದ್ ಮಾಡಿಲ್ಲ ನೀವು, ಯಾಕೆ ನಾವು ನೀನ್ ಯಾರು ಹೋಗಲ್ಲ, ನಮ್ಮೂರ್ ಮೇಲೆ ಬರ್ಬೇಕು ನೀನು ಅನ್ನೋದೆಲ್ಲ. ಅಂದ್ರೆ ಕೆಲವರು ಅವ್ರಿಗೆ ಒಂದು ಜ್ಞಾನದ ಕೊರತೆ ಇರುತ್ತೆ. ಹೌದು, ಇಲ್ಲಿ ಹೆಂಗ್ ಮಾಡ್ಬೇಕು, ಇಲ್ಲಿ ಜನಗಳ ಸ್ಥಳೀಕರ ಜೊತೆ ಯಾವ ತರ ಮಾತಾಡ್ಬೇಕು ಅನ್ನೋದೊಂದು ಕೊರತೆ ಇರುತ್ತೆ. ಅಣ್ಣ, ಇನ್ನೊಂದ್ ಮತ್ತೆ ಇಲ್ಲಿ ಈ ಕಡೆಗೆ ಹೋಗ್ಬೇಡಿ ಅಂದ್ರೆ ಈ ಕಡೆ ಡೇಂಜರ್ ಏನಕ್ಕೆ? ಡೀಪ್ ದೇಸ್ತಿಯಲ್ಲಿ ಡೀಪ್ ಜಾಸ್ತಿ ಮತ್ತೆ ಸುಳಿಗಳು ಜಾಸ್ತಿ, ಸುಳಿಗಳು ದೇಸ್ತಿ. ಆ ಮರದಿಂದ ಆ ಕಡೆ ಹೋಯ್ತು ಅಂದ್ರೆ ಡೀಪ್ ದೇಸ್ತಿ, ಡೀಪ್ ಜಾಸ್ತಿ. ಆಟ ಆಡ್ಕೊಂಡು ಏನ್ ಮಾಡ್ತಾರೆ, ನೀನು ಹೋಯ್ತಾರೆ ಅಂತ ಅವನು ಹೋಯ್ತಾರೆ ಅಂತ ಅವ್ರು ಹಂಗ ಮಾಡೋದು. ಯಾರೋ ಕನೋಗಿ ಯಾರೋ ಒಬ್ರು ಬೀಳ್ತಾರೆ, ಅವ್ರ ನೆತ್ತಕ್ಕೆ ಇನ್ನೊಬ್ಬ ಹೋಗ್ತಾನೆ, ಅವನ ನೆತ್ತಕ್ಕೆ ಇನ್ನೊಬ್ಬ ಹೋಗ್ತಾನೆ. ಆ ರೀತಿ ಆಗೋದ್ರಿಂದ ಸಾವು ಇದ್ ಮಾಡೋದು. ನೀವು ಯಾವ್ದಾದ್ರು ಒಂದು ಪ್ರತ್ಯಕ್ಷವಾಗಿ ನೋಡಿದೀರಾ ಆ ತರ ಎಲ್ಲ ಆಗಿರೋದ್ನ? ನೋಡಿ ಓಡಿಗೆ ನಾನೇ ಕಾಪಾಡಿದೀನಿ ಸರ್. ಹೌದಾ? ಓಡೋಗಿ ಕಾಪಾಡಿದೀನಿ. ಮತ್ತೆ ಇಲ್ಲಿ ಹೋದ ವರ್ಷ ಇಲ್ಲಿ ಒಬ್ಬ ಹೋಯ್ತಾ ಇದ್ದ. ಹೌದು, ನಾವು ವಿಡಿಯೋ ನೋಡಿದ್ವಿ, ಅದು ಎಲ್ಲಾ ಕಡೆನೂ ವೈರಲ್. ನಾವು ಯೂಟ್ಯೂಬ್ ಗೆಲ್ಲ ಹಾಕಿದ್ರು ಅದು. ಇಲ್ಲಿಂದ ಓಡ್ ಬಂದೆ ನೀರ್ಗೆ, ಇಲ್ಲಿಗೆ ನನಗೆ ಅವತ್ತು ಹುಷಾರಿಲ್ಲ, ಹಾಸ್ಪಿಟಲ್ ಅದೇ ತನ ಬಂದಿದೆ. ಓಡಕ್ ಬೀಳ್ತೀನಿ ಅಂತ ನಮ್ ತಾಯಿಯವರು ನೀನ್ ಬಿದ್ರೆ ನಾನು ಬಿದ್ದು ಬಿಡ್ತೀನಿ ಅನ್ಬಿಟ್ಟು. ಅದ್ರಿಂದ ವಿಡಿಯೋ ನೋಡಿದೆ, ಏರಿ ಮೇಲೆ ಅಲ್ಲಿ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾ ಇದ್ರು. ಇಲ್ಲಿ ಒಂದು ಒಬ್ಬ ತೇಲ್ಕೊಂಡು ಹೋಯ್ತಾ ಇದ್ರು. ನಾನು ಓಡ್ ಬಂದೆ, ಇಷ್ಟಕ್ಕೆ ಓಡ್ ಬಂದಿದ್ದೆ ನೀರ್ಗೆ, ನೋಡಿರ್ಬೇಕು ನೀವು. ಓಡ್ ಬಂದೆ ಹಿಡ್ಕವ ಅಂತ. ನೀನ್ ಅವ್ನ್ ಸಾಯಿದ್ಕೆ ನೀನು ಸುತ್ತೋಗ್ಬಿಟ್ರೆ ಏನ್ ಮಾಡ್ತಿ, ಈಗ್ಲೇ ಹುಷಾರಿಲ್ದೆ 30,000 ಖರ್ಚು ಮಾಡ್ಕೊಂಡ್ ಬಂದಿದೆ ಅನ್ಬಿಟ್ಟು ಇದ್ ಮಾಡಿ ಆಯ್ತು. ಎಲ್ಲ ಬಂದು ಆಮೇಲೆ ಎಲ್ಲ ಮುಂದಕ್ಕೆಲ್ಲ ಹೋಗಿ ಅದೇನೋ ಬಾಡಿ ಒಗಿನ ಕಲ್ಲೆಲ್ಲ ಸಿಕ್ತಂತೆ, ಅವೆಲ್ಲ ಮಾಮೂಲಿ. ಆಮೇಲೆ ಬಾಡಿ ಬಿದ್ದವ್ರೆ ನನ್ನೇ ಕರೀತಾರೆ ಸರ್. ಈಗ ಹೌದು, ನೀವು ಇಲ್ಲಿ ಮೃತ ದೇಹಗಳನ್ನ ತೆಗಿತೀರಾ ಅಂತ ಒಂದು ಮಾಹಿತಿ ಬಂತು. ಇಲ್ಲಿ ಸರಿಸುಮಾರು ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟು ಒಂದು ದೇಹಗಳನ್ನ ಹೊರಗಡೆ ತೆಗ್ದಿದ್ದೀರಾ ನೀವು? ಅಂದಾಜು 60-70 ಗಂಟೆ, 100 ಗಂಟೆ ತೆಗ್ದಿದ್ದೀನಿ ಸರ್. 100 ಗಂಟೆ ಹೊರಗಡೆ ದೇಹಗಳನ್ನ, 100 ದೇಹ ಹತ್ತತ್ರ ಹೊರಗಡೆ ತೆಗ್ದಿದ್ದೀರಾ? ಸಿಕ್ಕಿರುವು, ಮೊಸಳೆ ಕಡ್ಕೊಂಡಿರುವು, 100 ಕಿಲೋಮೀಟರ್ ಸಿಕ್ಕಿರುವು. ಮತ್ತೆ ಸಿಕ್ಕದೆ 5 ದಿವಸ, 6 ದಿವಸ, 8 ದಿವಸ ಹಂಗೆಲ್ಲ ತಡಸ್ತಿದ್ವು. ಅವ್ರು ಹೆಂಗ್ ತಡಸ್ತಾರೆ ಹಂಗೆ ಅಷ್ಟೇ. ನೀವು ಏನಂದ್ರೆ ಇಲ್ಲಿ ಸ್ಥಳೀಕರಾಗಿ ಇದ್ಕೊಂಡು ಏನೋ ನಿಮ್ ಜವಾಬ್ದಾರಿ, ಯಾರೋ ಏನೋ ಕಷ್ಟಲ್ಲವ್ರೆ ಅಂದಾಗ ನೀವು ಒಂದಷ್ಟು ಹೇಳ್ಬೋದು, ಇಲ್ಲ ಒಂದಷ್ಟು ಸಹಾಯ ಮಾಡ್ಬೋದು. ಏನಂದ್ರೆ ನೀವು ಇಲ್ಲಿವರೆಗೂ ಮಾಡ್ತೀರಾ, ಇದ್ರ ಮೇಲ್ ಬಂದ್ರೆ ನಿಮ್ ಕೈಲೂ ಆಗಲ್ಲ ಅಷ್ಟೇ. ಆಮೇಲೆ ನಮ್ ಗ್ರಾಮಸ್ಥರು ಬಾರಿ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವರು ನೀರ್ ಮುಳುಗೋದಾಗ ಗಿಳುಗೋದಾಗ ಅದು ಏನೋ ಹಿಂಗ ಆಗುತ್ತೆ, ನಮ್ ಊರ್ ಬಾಕ್ಲ ಹಾಕ್ಬಿಡ್ತಾರೆ ಕಂಡ್ರು ಅಂದ್ಬಿಟ್ಟು ಎಲ್ಲ ಊರೇ. ಹೌದು, ಈಗ ಆತರ ಏನ್ ಮಾಡಿದಾಗ, ಆತರ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರವಾಸಿಗರಿಗೆ ಕಡಿವಾಣ ಆಗ್ತಾರೆ ಬರ್ದೇ ಇರೋ ತರ. ಆತರ ಬರ್ಲಿಲ್ಲ ಅಂದ್ರೆ ಇಲ್ಲಿರೋ ಈ ಸ್ಥಳೀಕರಿಗೆ ಜೀವನ ಮಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಒಂದು ಭಯ ಇಲ್ಲಿ ಇರುತ್ತದೆ. ಆದ್ರೂ ಈಗ ನೀವು ಮಾತಾಡಿದ್ದು ನನಗೆ 100 ಹತ್ತತ್ರ ಬಾಡಿ ತೆಗೆದುಕೊಟ್ಟಿದ್ದೀನಿ ದೇಹಗಳನ್ನ ಅಂದ್ರಲ್ಲ, ಈ ವಿಷಯ ನನ್ಗೆ ತುಂಬಾ ನಿಮ್ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಏನ್ ಮಾಡಿದ್ರಿ ಸರ್, ಬಂದು ಮನೆ ತವ ಹೇಳ್ತಾ ಕೂತ್ಕೋತಾರೆ. ಆಮೇಲೆ ಗ್ರಾಮಸ್ಥರು ನೋಡಿ ಅವರೇ ಬಾಡಿ ಎತ್ತದು ಅವರ ಮೊದ್ಲಿಂದ ಅಂತ ಎಲ್ಲ ಹೇಳಿ ಬೋಲ್ಡ್ ಬಂದ್ಬಿಟ್ಟಿದೀವಿ. ಅವ್ರು ನಾವು ಎಲ್ಲಿ ಹೊಂಟಾಗಿದ್ರು ಅವ್ರ ನಮ್ಮ ಮನೆ ಹತ್ರ ಬಂದ್ಬಿಡ್ತಾರೆ. ಅವಾಗ ನನಗೂ ಆಲ್ಟು ನೀರ್ ಮುಳುಗಲ್ಲ ಸರ್ ಅಂದ್ರು, ಕೇಳಲ್ಲ, ಬನ್ನಿ ನೀವು ಹೆಲ್ಪ್ ಮಾಡಿ ಅಂತಾರೆ. ನಿಮ್ಗೂ ಆಲ್ಟೋ ಇದ್ಯಾ? ಹೌದು. ಆದ್ರೂ ಕೂಡ ನೋಡಿ ಎಷ್ಟು ಒಂದು ಸಮಾಜ ಸೇವೆ ನಿಮ್ದು ಇದು. ಹೌದು ಸರ್, ಈಗ ಒಂದು ಸಮಾಜ ಸೇವೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲೋ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಸಮಾಜ ಸೇವೆ ಮಾಡೋದ್ ಬೇರೆ. ಇಲ್ಲಿ ಕಾಡಲ್ಲಿ ಯಾರು ಕಷ್ಟಕ್ಕೆ ಸಹಾಯಕ್ಕೆ ಯಾರು ಇಲ್ದೇ ಇದ್ದಾಗ ಒಬ್ರು ಬಂದು ವ್ಯಕ್ತಿ ನಿಂತ್ಕೊಂಡು ನಮ್ಗೆ ಕಷ್ಟದಲ್ಲಿ ಸಹಾಯ ಮಾಡ್ತಾನೆ ಅಂದ್ರೆ ಅದು ಅದಕ್ಕಿಂತ ಮೀರಿದ್ದು. ನಿಮ್ ಮಾತುಗಳು ನಮ್ಗೆ ತುಂಬಾ ಇಷ್ಟ ಆಯ್ತು, ಮತ್ತೆ ನಿಮ್ಮ ಸಮಾಜ ಸೇವೆ ಕೂಡ ನಮ್ಗೆ ತುಂಬಾ ಖುಷಿ ತಂದ್ಕೊಡ್ತು. ಧನ್ಯವಾದಗಳು ಸಂಜೀವಣ್ಣ, ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ನಿಮ್ಮ ಒಂದು ಸೇಫ್ಟಿನೂ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ಇದೀನಿ. ಸರಿ, ಆಯ್ತು, ಥ್ಯಾಂಕ್ಸ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅವ್ರು ಕೊಟ್ಟಂಥ ಮಾಹಿತಿ ನಿಮ್ಮೆಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಯಾರೇ ಆಗಲಿ ಮುತ್ತತ್ತಿ ಕಡೆಗೆ ಪ್ರವಾಸಕ್ಕೆ ಹೋದರೆ ಅಲ್ಲಿ ದೂರದಲ್ಲೇ ನದಿ ತೀರದಲ್ಲೇ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ನಿಮ್ಮ ಊರುಗಳಿಗೆ ತುಂಬ ಸುರಕ್ಷಿತವಾಗಿ ತೆರಳಿ. ಮತ್ತು ನಾವು ಕೊಟ್ಟಂಥ ಮಾಹಿತಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. Oh,